ಈ ಬಾರಿಯ ಮೈಸೂರು ದಸರಾಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅಂದ್ರೆ ಉದ್ಘಾಟನೆ ಅಕ್ಟೋಬರ್ 11ನೇ ತಾರೀಕು ನಡೆಯುತ್ತೆ. ಅಕ್ಟೋಬರ್ 11ರಿಂದ 21ನೇ ತಾರೀಕಿನವರೆಗೆ ಮೈಸೂರು ದಸರಾ ಜರುಗಲಿದೆ. ಆದ್ರೆ ಮೈಸೂರು ದಸರಾದಲ್ಲಿ ಕಂಬಳವನ್ನು ಆಯೋಜನೆ ಮಾಡಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ ಅಂತ ಶಾಸಕ ಅಶೋಕ್ ರೈ ಅವರು ಹೇಳಿದ್ರು. ಅದಕ್ಕೆ ಜಾಗ ಗುರುತು ಮಾಡುವಂತ ಕಾರ್ಯಗಳನ್ನು ಅಧಿಕಾರಿಗಳು ಕೂಡ ಮಾಡಿದ್ರು. ಈಗ ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ವಿಜಯನಗರದ ಬಳಿ ಇರುವಂತ ಏನು ಐಶ್ವರ್ಯ ಪೆಟ್ರೋಲ್ ಬಂಕ್ ಇದೆ, ಅದರ ಬಳಿ ಇರುವಂತ ಜಾಗ ಇದು. ಸುಮಾರು 30 ಎಕರೆ ವಿಸ್ತೀರ್ಣದಲ್ಲಿ ಕಂಬಳವನ್ನು ಆಯೋಜನೆ ಮಾಡಬೇಕು. ಸುಮಾರು 150 ಕೋಣಗಳು ಕಂಬಳದಲ್ಲಿ ಭಾಗಿಯಾಗಬೇಕು. 7 ರಿಂದ 8 ಕೋಟಿ ವೆಚ್ಚದಲ್ಲಿ ಕಂಬಳ ಮಾಡಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಆದೇಶವನ್ನ ನೀಡಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಅಶೋಕ್ ರೈ ಅವರು ಹೇಳಿರ್ತಾರೆ. ಅಂದ್ರೆ ಇದಕ್ಕೆ ತೀವ್ರ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಈಗ ಜಸ್ಟ್ ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದ ಸಂಸ್ಕೃತಿಯನ್ನ ಮೈಸೂರಿಗೆ ತರೋದು ಬೇಡ, ಯಾಕಂದ್ರೆ ಆಯಾ ಭಾಗಗಳ ಸಂಸ್ಕೃತಿ ಅಲ್ಲೇ ಇರಬೇಕು ಅನ್ನುವಂತ ಹೇಳಿಕೆಗಳಾಗಿರ್ಬೋದು. ಇನ್ನು ವಾಟಾಳ್ ನಾಗರಾಜ್ ಅವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸುಮಾರು ಜನ ಕಂಬಳ ಮೈಸೂರಿಗೆ ಬರೋದು ಬೇಡ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲೇ ಕಂಬಳವನ್ನ ಆಯೋಜನೆ ಮಾಡಲಿಕ್ಕೆ ಈ ಜಾಗವನ್ನ ಗುರುತು ಮಾಡಲಾಗಿದೆ ಅಂತ ಮಾಹಿತಿ ಲಭಿಸ್ತಾ ಇದೆ. ಸುಮಾರು 30 ಎಕರೆ ವಿಸ್ತೀರ್ಣ ಇದೆ ಈ ಪ್ರದೇಶ. ವಿಜಯನಗರ ಐಶ್ವರ್ಯ ಪೆಟ್ರೋಲ್ ಬಂಕ್ ಏನಿದೆ ಅದರ ಎದುರು ಭಾಗದಲ್ಲಿ ಇರುವಂತದ್ದು ಏನು ಭಾರತೀಯ ವಿದ್ಯಾಭವನ್ ಇದೆ, ಅದರ ಎದುರುಗಡೆ ಇರುವಂತ ಜಾಗ ಇದು. ಇಲ್ಲಿ ಸುಮಾರು ದಕ್ಷಿಣ ಕನ್ನಡದ 150 ಕೋಣಗಳನ್ನ ಭಾಗಿಯಾಗುವಂತೆ ಸುಮಾರು 7 ರಿಂದ 8 ಕೋಟಿ ವೆಚ್ಚದಲ್ಲಿ ಕಂಬಳವನ್ನು ಆಯೋಜನೆ ಮಾಡಬೇಕು. ದಕ್ಷಿಣ ಕನ್ನಡದ ಸಂಸ್ಕೃತಿ ದಸರೆಗೆ ಕೂಡ ಬರಬೇಕು ಅಂತ ಸಿಎಂ ಆದೇಶವನ್ನ ನೀಡಿದ್ರು. ಅಂದ್ರೆ ಇದಕ್ಕೆ ವಿರೋಧ ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ, ಮೈಸೂರಿನಲ್ಲಿ ಹಲವಾರು ಸಂಸ್ಕೃತಿಗಳಿದೆ, ಕುಸ್ತಿ ಆಗಿರ್ಬೋದು, ಬೇರೆ ಬೇರೆ ಸಂಸ್ಕೃತಿಗಳಾಗಿರ್ಬೋದು, ಈ ರೀತಿ ಏನು ಮಲ್ಲಜಟ್ಟಿ ಯುದ್ಧ ಅಂತ ಹೇಳ್ತೀವಿ ಅದಾಗಿರ್ಬೋದು. ಇದನ್ನ ಕಂಬಳ ಅಂತ ಸಂಸ್ಕೃತಿಗಳು ಬಂದ್ರೆ ಮೈಸೂರಿನ ಸಂಸ್ಕೃತಿಗಳು ಕಳೆಗುಂದಲಿದೆ ಅನ್ನುವಂಥ ಮಾತುಗಳನ್ನು ಕೂಡ ಒಂದಷ್ಟು ಜನ ಹೋರಾಟಗಾರರು ಹೇಳ್ತಾ ಇದ್ರು. ಆದ್ರೆ ಮೈಸೂರಿನಲ್ಲಿ ಈ ಬಾರಿ ದಕ್ಷಿಣ ಕನ್ನಡದ ಸಂಸ್ಕೃತಿ ಕಂಬಳ ಆಯೋಜನೆ ಆಗುತ್ತಾ, ದಸರೆಯಲ್ಲಿ ಈ ಬಾರಿ ಕಂಬಳ ನೋಡಲು ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಎಸ್, ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸುಬ್ರಹ್ಮಣ್ಯ, ಫಸ್ಟ್ ವೇವ್, ಮೈಸೂರು.